ಅದಕ್ಕೆ ಕುಮಾರಣ್ಣವರೇ, ಸನ್ಮಾನ್ಯ ತಿಮ್ಮೇಗೌಡರು 1,000 ಎಕರೆ ಅಕ್ವೈರ್ ಮಾಡಿಸಿದ್ದು ಸತ್ಯ. ಅಕ್ವೈರ್ ಮಾಡಿದವರು ಯಾರು? ಈ ರೆಡ್ ಝೋನ್ ಇಂದ, ಈ ಒಂದು ವ್ಯಾಪ್ತಿಯಿಂದ 9,000 ಚಿಲ್ಲರೆ ಎಕರೆಯಿಂದ 1,000 ಎಕರೆನ ಬಿಡಿಸ್ಕೊಟ್ಟವರು ಯಡಿಯೂರಪ್ಪನವರು. ಯಾರು ಇವತ್ತು ನೀವು ಪ್ರಾಯಶ್ಚಿತ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಯಡಿಯೂರಪ್ಪನವರು, ಆ ರೆಡ್ ಝೋನ್ ಇಂದ ಬಿಟ್ಟು ಅದು KIDBಗೆ ಅವ್ರ ಜಾಗನ ಮಾತ್ರ ಅಕ್ವೈರ್ ಮಾಡಿದ್ರು. ಸಂಪೂರ್ಣ ಅವ್ರ ಜಾಗ ಅಲ್ಲ, 350 ಎಕರೆನೋ 400 ಎಕರೆ ಮಾತ್ರ ತಿಮ್ಮೇಗೌಡರು ಜಾಗ. ಅದು ಇನ್ ಮಿಕ್ಕಿದ್ದೆಲ್ಲ ರೈತರ ಜಾಗ. ಅದು ತಿಮ್ಮೇಗೌಡರು ಮಾಡಿದಂತ ಅವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಯಾರು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರು ಯಡಿಯೂರಪ್ಪನವರು ಸೇರಿ ತಿಮ್ಮೇಗೌಡರಿಗೆ ಆ ಜಾಗನ ಅಕ್ವೈರ್ ಮಾಡಿದ್ರು, ದುಡ್ಡು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ದುಡ್ಡು ಕೊಟ್ರು. ಅಂದ್ರೆ ಅವತ್ತು ಹೇಳ್ತವ್ರೆ ಸಿದ್ದರಾಮಣ್ಣ ಅವರೆಲ್ಲ ಕಿಕ್ ಬ್ಯಾಕ್ ತಗೊಂಡಿರೋದು. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮ್ಮ ಆತ್ಮೀಯ ಸ್ನೇಹಿತರಿದಾರಲ್ಲ, ಇವಾಗ ಯಾರನ್ನ ತಪ್ಪಿಕೊಂಡು ಇಬ್ರು ಒಬ್ರಿಗೊಬ್ರು ತಪಾಡ್ತಿದ್ದೀರಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ಇವರು ತಿಮ್ಮೇಗೌಡರಿಗೆ ಅದನ್ನ 1,000 ಎಕರೆನ ಅವ್ರ ಹತ್ರ ಕಿಕ್ ಬ್ಯಾಕ್ ತಗೊಂಡಂತವ್ರು. ಸ್ಪಷ್ಟೀಕರಣ ಕೊಡ್ಬೇಕು ನೀವು ಕುಮಾರಸ್ವಾಮಿ ಅವರು. ಅರ್ಧಂಬರ್ಧ ಈ ಹಿಟ್ ಅಂಡ್ ರನ್ ಕೇಸ್ ಬೇಡ ಕುಮಾರಸ್ವಾಮಿ ಅವರೇ. ದಯಮಾಡಿ ಇದನ್ನ ಬಿಟ್ಟಂತವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಅದನ್ನ ಆ ಸಂದರ್ಭದಲ್ಲಿ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಂಥವ್ರು ಜಗದೀಶ್ ಶೆಟ್ಟರು. ಎಷ್ಟು ಕಿಕ್ ಬ್ಯಾಕ್ ಅನ್ನ ಯಡಿಯೂರಪ್ಪನವರು ಮತ್ತೆ ನಾವ್ ಹೇಳಿರೋದಲ್ಲ, ಕುಮಾರಸ್ವಾಮಿ ಅವರು ಹೇಳಿರೋದು, ಕಿಕ್ ಬ್ಯಾಕ್ ತಗೊಂಡ್ಬಿಟ್ರು, ಮಾಡಿಕೊಟ್ಬಿಟ್ರು ಅವ್ರಿಗೆ ಅಂತ. ಅದು ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತೇಳಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರು ಮತ್ತೆ ಜಗದೀಶ್ ಶೆಟ್ಟರ್ನ ಕೇಳಬೇಕು. ಅದನ್ನ ಬಿಡಬೇಕಾದ್ರೆ, ಆ ಜಾಗನ ತಗೋಬೇಕಾದ್ರೆ ತಿಮ್ಮೇಗೌಡರಿಂದ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು, ಎಷ್ಟು ಹಣ ಸಂದಾಯ ಆಯ್ತು ಅವ್ರಿಗೆ. ಅವತ್ತು ನಿಗದಿ ಮಾಡಿದಂತ ರೇಟ್ ಎಷ್ಟು ಗೊತ್ತಾ? 70 ಲಕ್ಷದಿಂದ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಎಲ್ಲಿ? ಈ ಒಂದು ಟೌನ್ಶಿಪ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ. ಅದು ಏನ್ ತುಂಬಾ ದೂರ, 2 ಕಿಲೋಮೀಟರ್ 3 ಕಿಲೋಮೀಟರ್ ಇಲ್ಲ. ಎಷ್ಟು ದಿವಸ ಹಿಂದೆ? 2020. ಇವತ್ತೆಷ್ಟು? ಇವತ್ತು 26. ಕೇವಲ 5 ವರ್ಷ ಡಿಫರೆನ್ಸ್ ಅಷ್ಟೇ, 4-5 ವರ್ಷ ಡಿಫರೆನ್ಸು. ಅವತ್ತು ಕೊಡಿರ್ತಕ್ಕಂಥ ಹಣ 1 ಎಕರೆಗೆ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥ ಹಣ 2.5 ಕೋಟಿ, 3 ಕೋಟಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಪೂರ್ತಿ ಮಾಹಿತಿ ತಗೊಂಡು ಮಾತಾಡ್ಬೇಕು ನೀವು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನೀವು. ಯಾರು ತಗೊಂಡ್ರು, ಯಾರು ಬಿಟ್ರು, ಯಾರಿಗೋಸ್ಕರ ಬಿಟ್ರು ಅಂತೇಳಿ. ಸರಿ, ಅದಾಯ್ತು. ಅವತ್ತು ನಾನು ಮಾಜಿ ಶಾಸಕನಾಗಿದ್ದೆ. ಮಾಜಿ ಶಾಸಕನಾಗಿ ನಾನು ಅವತ್ತು ಆ ಸ್ಥಳಕ್ಕೆ ಹೋಗಿ ಹೋರಾಟ ಮಾಡಿದೆ. ಅದ್ರ ಮಾಹಿತಿ ಕೊಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಆ ಸಂದರ್ಭದಲ್ಲಿ ನಾನೊಬ್ಬ ಮಾಜಿ ಶಾಸಕನಾಗಿ ಅಲ್ಲಿ ಧರಣಿ ಮಾಡಿ, ಸ್ಥಳದಲ್ಲಿ ಹೋಗಿ, ಹೊಸೂರು ಅಂತಕ್ಕಂಥ ಗ್ರಾಮದಲ್ಲಿ ಹೋಗಿ ಧರಣಿ ಮಾಡಿ, ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕೆಂಪು ವಲಯದಿಂದ ಮುಕ್ತಿಗೊಳಿಸಿ, ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಪ್ಪಿಸಿ, ಬಿಡದಿ ಟೌನ್ಶಿಪ್ ಅನ್ನ ಯೆಲ್ಲೋ ಝೋನ್ ಮಾಡಿ, ಮುಕ್ತವಾಗಿ ರೈತರಿಗೆ ವ್ಯಾಪಾರ ಮಾಡಲಿಕ್ಕೆ, ಅವರು ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವತ್ತು ನಾನು ಒಬ್ಬ ಮಾಜಿ ಶಾಸಕನಾಗಿ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ನಿಯೋಗ ತೆಗೆದುಕೊಂಡೋಗಿ, ಅವತ್ತು ನೋಡಿ ಇಲ್ಲಿ ನಿಯೋಗ ತೆಗೆದುಕೊಂಡೋಗಿ ಯಡಿಯೂರಪ್ಪನವ್ರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಮನವಿ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಗಳಾಗಿ. ಯಡಿಯೂರಪ್ಪನವ್ರು ಏನು ಹೇಳಿದ್ರು? ನಾನು ಕೂಡಲೇ ಇದಕ್ಕೆ ಬ್ರೇಕ್ ಹಾಕ್ತೀನಿ, ನಿನ್ನ ಟೌನ್ಶಿಪ್ ಯೋಜನೆಗೆ ಬ್ರೇಕ್ ಹಾಕಿ ಅದ್ರ ತೀರ್ಮಾನ ತಗೊಂತೀನಿ ಅಂತೇಳಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ, ಆ ಕಮಿಟಿನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಯಡಿಯೂರಪ್ಪನವರು. ರೈತರ ಪರ ಹಸಿರು ಶಾಲೆ ಹಾಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತ ಹೋರಾಟಗಾರರು ಯಡಿಯೂರಪ್ಪನವರು ಒಂದು ತೀರ್ಮಾನ ಮಾಡ್ತಾರೆ. ನಮ್ಗಲ್ಲಿ ರೈತರಿಗೆ ಏನು ಹೇಳಿದ್ರು? ಇದ್ರ ಬಗ್ಗೆ ನಾನು ತೀರ್ಮಾನ ಮಾಡ್ತೀನಿ, ನಾನು ರೈತರಿಗೆ ತೊಂದರೆ ಕೊಡೋದಿಲ್ಲ, ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಯಾರು ಹಸಿರು ಶಾಲನ್ನ ಹಾಕೊಂಡು ವಿಧಾನಸೌಧದ ಮುಂದೆ ನಾನು ರೈತರ ಪರ ಮುಖ್ಯಮಂತ್ರಿ, ಇನ್ನು ಮುಂದೆ ರೈತರದೇ ನನ್ನ ಸರ್ವಸ್ವವನ್ನು ರೈತರಿಗೋಸ್ಕರನೇ ತ್ಯಾಗ ಮಾಡ್ತೀನಿ ಅಂತೇಳಿ ರೈತರ ಪರವಾಗಿ ಬಡ್ಜೆಟ್ ಅನ್ನ ಮಂಡಿಸ್ತಂತ ಯಡಿಯೂರಪ್ಪನವರು ತೀರ್ಮಾನ ಮಾಡ್ತಾರೆ. ನಾವು ಹೋಗಿ ಕೊಟ್ಟ ಮೇಲೆ ಆ ಪ್ರದೇಶದಲ್ಲಿ 18/5/21 ಬಿಡದಿ ಟೌನ್ಶಿಪ್ ಪ್ರದೇಶದ ಭೂ ಮಾಲೀಕರ ಮನವಿಯ ಮೇರೆಗೆ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಯವರಿಗೆ ಸಭೆಯನ್ನು ಕರೆದು ಭೂ ಸ್ವಾಧೀನ ಸಮಸ್ಯೆಯನ್ನು ಪರಿಹರಿಸಲು ಸೂಚಿಸಿದರು. ಅದರಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು.
ಸದರಿ ಸಭೆಯ ವಿಸ್ತೃತ ಚರ್ಚೆಯ ನಂತರ ಈ ಕೆಳಗಂಡಂತೆ ನಿರ್ಧರಿಸಲಾಯಿತು. ರಾಜ್ಯಕ್ಕೆ ಹೊಸ ಬಂಡವಾಳವು ಬೆಂಗಳೂರಿನ ಸಮೀಪ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿ ಮತ್ತು ವಾಣಿಜ್ಯಕ್ಕಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಅವಶ್ಯವಿರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಚೀಫ್ ಸೆಕ್ರೆಟರಿ ಕೊಟ್ಟಿರೋದು ಯಡಿಯೂರಪ್ಪನವರ ಮಾರ್ಗದರ್ಶನದ ಮೇಲೆ ಚೀಫ್ ಸೆಕ್ರೆಟರಿ. ಇದನ್ನ ಹೌಸಲ್ಲಿ ಮಾತಾಡ್ತೀನಿ, ನಿಮಗೆ ಸಂಪೂರ್ಣ ದಾಖಲೆ ಇವತ್ತು ನಾನು ಕೊಡ್ತಾ ಇಲ್ಲ. ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಹೇಳವ್ರೆ, ಬನ್ರಿ ತೊಡೆ ತಡ್ತೀನಿ ಅಸೆಂಬ್ಲಿಗೆ ಬನ್ನಿ ಅಂತ. ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಅವ್ರು ತಗೊಳಕ್ಕಿಂತ ಮುಂಚೆ ಸೋಮೋಟ ನಾವೇ ತಗೊಂಬಿಡೋಣ, ಇವ್ರು ಹಣೆ ಬರಲ್ಲ ಹೇಳ್ಬಿಡೋಣ ಜನಕ್ಕೆ ಅಂತ. ಅವರೇ ತಗೊಳಕ್ಕೆ ಅವ್ರು ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ. 69ರಲ್ಲಿ ತಗೋತಾರೋ, 60ರಲ್ಲಿ ತಗೋತಾರೋ, ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ. ಅದಕ್ಕೆ ಮುಂಚೆ ನಾವೇ ತಗೊಂಡ್ಬಿಡ್ತೀವಿ. ನಿಮ್ಮ ಕರ್ಮಕಾಂಡನಪ್ಪ ಯಾಕಪ್ಪ ಪಶ್ಚಾತ್ತಾಪ ಯಾತ್ರೆ ಮಾಡ್ಕೊಂಡು ಬಂದಿದ್ದೀರ? ಪ್ರಾಯಶ್ಚಿತ ಯಾತ್ರೆನ ಇಲ್ಲಿಂದ ನೀವು ಮಾಡಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಪಶ್ಚಾತ್ತಾಪಕ್ಕೆ ಪ್ರಾಯಶ್ಚಿತವಾಗಿ ಯಾತ್ರೆ ಮಾಡ್ತಾ ಇದ್ದೀರಾ ಅಂತೇಳಿ ನಾವೇ ತಗೊಂತೀವಿ. ಇದು ಯಡಿಯೂರಪ್ಪನವ್ರ ತೀರ್ಮಾನ. ಯಾವಾಗ? 2020ರಲ್ಲಿ ಅವ್ರು ಮುಖ್ಯಮಂತ್ರಿ ಆದಾಗ 2020ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನ 35% ಕೈಗಾರಿಕಾ ಅಂತೆ, 35 ಇದಕ್ಕೆ ವಸತಿ ಅಂತೆ, ಇನ್ನು ಉಳಿಕೆ ಭೂಮಿನ ಇತರೆ ಉದ್ದೇಶಗಳಿಗಾಗಿ ಮೀಸಲಿಟ್ಟು ಬಿಡದಿ ಸಮಗ್ರ ಟೌನ್ಶಿಪ್ ಅನ್ನು ಸ್ವಯಂ ಪೂರ್ಣ ಮಾದರಿಯಲ್ಲಿ ಯೋಜನೆ ರೂಪಿಸಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಯಿತು. ಅಷ್ಟೊತ್ತಿಗೆ ಬಸವರಾಜ ಬೊಮ್ಮಾಯಿ ಬಂದು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು. ಅವ್ರು ಹೋದ್ರು, ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಕೊಟ್ಟರೆ ಹ್ಯಾಂಡ್ ಓವರ್ ಮಾಡಿದ್ರು. ಕೊಕ್ಕಂದಟ್ಟಿಗೆ ಅವ್ರು ಹೋಗ್ಬೇಕಲ್ಲ, ಅವರಲ್ಲಿ ಕೊಕ್ಕಾಟ ಚೆನ್ನಾಗಿ ನಡೀತದೆ, ಖೋಖೋ ಆಟ ಚೆನ್ನಾಗಿ ನಡೀತದೆ. ಮೊದಲು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು, ಸದಾನಂದ ಗೌಡರು ಕೊಟ್ಟರು, ಸದಾನಂದ ಗೌಡರಿಗೆ ಇವ್ರು ಬಂದು ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು. ಈಗ 20ರಲ್ಲಿ ಬಸವರಾಜ ಬೊಮ್ಮಾಯಿ ಬಂದು ಕೊಕ್ಕಂದ್ರು, ಇವ್ರು ಹೋದ್ರು, ಅವ್ರು ಬಂದ್ರು. ಅವರು ಕೂಡ ಪಾಪ ಬೊಮ್ಮಾಯಿ ಅವರು ಇದನ್ನ ನವನಗರ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅವ್ರ ಬಡ್ಜೆಟ್ನಲ್ಲಿ ಮಂಡನೆ ಮಾಡೋರು. ಕೊಡ್ತೀವಿ ನಿಮಗೆ ದಾಖಲಾತಿನ. ಎಲ್ರಿಗೂ ಈ ಬಿಡದಿ ಟೌನ್ಶಿಪ್ ಮೇಲೆ ದೌರ್ಜನ್ಯ. ಸದಾನಂದ ಗೌಡರು ಬರ್ತಾರೆ, ಇದನ್ನ ಪೈಲಟ್ ಪ್ರಾಜೆಕ್ಟ್ ಮಾಡೋಣ, ಬಾಕಿದೆಲ್ಲ ಡ್ರಾಪ್ ಮಾಡಿ ಅಂತ ಸದಾನಂದ ಗೌಡರು ಬಿಡದಿನೇ ಪೈಲಟ್ ಪ್ರಾಜೆಕ್ಟ್ ತಗೊಂಡು ಬಾಕಿದೆಲ್ಲ ಡ್ರಾಪ್ ಮಾಡ್ತಾರೆ. ನಂತರ ಇವ್ರು ಬರ್ತಾರೆ ಜಗದೀಶ್ ಶೆಟ್ಟರು, ಇಲ್ಲ ಇದನ್ನು ಮುಂದುವರಿಸಬೇಕು, ಇದರಿಂದ ಏನಾದ್ರು ಅನುಕೂಲ ಆಗ್ತದೆ, ಒತ್ತಡ ಜಾಸ್ತಿ ಆಗ್ಬಿಡೈತೆ ಬೆಂಗಳೂರಿನಲ್ಲಿ, ಕಡಿಮೆ ಮಾಡಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಯಡಿಯೂರಪ್ಪನವ್ರು 20ಕ್ಕೆ ಬರ್ತಾರೆ, ನಾವೆಲ್ಲ ರೈತರು. ಸನ್ಮಾನ್ಯ ವಿಜೇಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ವಿಧಾನಸೌಧ ಇದರಲ್ಲಿ ಕೃಷ್ಣದಲ್ಲಿ ಹೋಗಿ ವಿಜೇಂದ್ರ ಅವ್ರನ್ನ ಇವ್ರನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಯಡಿಯೂರಪ್ಪನವ್ರು ಮಾತು ಹೇಳ್ತಾರೆ, ಸ್ವಲ್ಪ ವಿಜೇಂದ್ರನ ಹತ್ರ ಮಾತಾಡಯ ನೀನು ಅಂದರು. ಅದೆಲ್ಲ ಪಕ್ಕದಲ್ಲಿ ಒಂದು ಆ ಕೃಷ್ಣ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರೂಮ್ ಇದೆ ಸರ್. ಅದು ನಾನು ಯಾವಾಗಲೂ ಹೋಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಹೋಗಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೋಗಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರ್ಕೊಂಡೋದ್ರು ಆ ರೂಮ್ಗೆ. ಅದ್ಯಾವುದೋ ಒಂದು ಇಂಡಸ್ಟ್ರಿ ಇದೆ, ಇದನ್ನು ತೆಗೆದಿಟ್ರು. ವಿಜೇಂದ್ರಣ್ಣ ಮರ್ತುಬಿಟ್ಟಿದ್ಯಾ ಅಂತ ಕಾಣಿಸ್ತದೆ, ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಮುಂದೆ ಬೆಳೆಯೋರು ನೀವೆಲ್ಲ ನಾಯಕರಾಗೋರು. ಈ ರಾಜ್ಯದ ಜನಕ್ಕೆ ನೀವೇನು ನುಡಿತೀರಾ ಅದರಂತೆ ನಡಿಬೇಕು. ನಿಮ್ಮ ಮೇಲೆ ಜನಗಳಿಗೆ ವಿಶ್ವಾಸ ಬರಬೇಕು ಅಂತಂದ್ರೆ ನೀವೇನು ಮಾತಾಡ್ತೀರಾ ಅದನ್ನು ಅನುಷ್ಠಾನ ಮಾಡಬೇಕು. ಹಿಂದೆ ಮಾಡೋದೊಂದು, ಮುಂದೆ ಮಾತಾಡೋದೊಂದು. ಜನ ನಂಬಲ್ಲ ನಿಮ್ಮನ್ನ, ಜನ ನಂಬಲ್ಲ ನಿಮ್ಮನ್ನ. ವಿಜೇಂದ್ರಣ್ಣ ನಾನು ಕರ್ಕೊಂಡೋಗಿ 5,000 ಎಕರೆ ಅದ್ಯಾವ್ದೋ ಒಂದು ಏರೋನಾಟಿಕಲ್ ಕಂಪನಿ ಅವ್ರು ಏನೋ ಮಾಡ್ಲಿಕ್ಕೆ ಬರ್ತಾರೆ. ಆ ಪಾರ್ಟ್ಸ್ಗಳನ್ನ, ಆ ಏರೋಪ್ಲೇನ್ಗೆ ಆಗಬೇಕಾದಂಥ ಪಾರ್ಟ್ಸ್ಗಳು ತಯಾರು ಮಾಡೋಕ್ಕೆ 5,000 ಎಕರೆನ ಕೇಳ್ತಾ ಇದ್ದಾರೆ. ದಯಮಾಡಿ ಯಾರು ಏನು ಗಲಾಟೆ ಮಾಡಬೇಡ್ರಪ್ಪ, ಒಳ್ಳೆ ನಾವು ಅದಕ್ಕೆ ಅವ್ರಿಗೆ ಬೆಲೆ ಕೊಡಿಸ್ತೀನಿ ಅಂತ ಯಾರಿದ್ರು ಅಂತ ಹೇಳ ವಿಜೇಂದ್ರಣ್ಣ. ಅವತ್ತು ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ರುದ್ರೇಶಣ್ಣ ಅವರಿದ್ರು, KRIDL ಅವತ್ತು ಅಧ್ಯಕ್ಷರು. ಆಮೇಲೆ ಅವ್ರು ಯಾರೋ ಅವರ ಬೀಗ್ರ ಶೆಟ್ಗರ ಮುನ್ಸ್ವಾಮಣ್ಣ, ಅವ್ರ ಹೆಸರು ಮರುಸ್ವಾಮಣ್ಣನೂ ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಪ್ರಾಯಶ್ಚಿತ ಯಾತ್ರೆ ಬೇಡ ವಿಜೇಂದ್ರಣ್ಣ, ಮಾಡಾಕಿದ್ರೆ ಮಾಡು. ಪ್ರಾಯಶ್ಚಿತಕ್ಕೆ ನಿಮ್ಮ ಮಾಡಿರೋ ಪಾಪಕ್ಕೆ ನೀವು ಪ್ರಾಯಶ್ಚಿತವಾಗಿ ನೀವು ಮಾಡಲೇಬೇಕು. ನಮ್ದೇನೋದಕ್ಕೆ ತಕರಾರಿಲ್ಲ.